Hello childrens, welcome to my YouTube channel P3 Academy. ನೋಟ್ ಮಾಡ್ಕೊಳ್ಳಿ, ಏನಂದ್ರೆ ಗ್ರೀಕ್ ಸಿಂಬಾಲ್ಸ್ ನಾವು ವೇರಿಯೇಬಲ್ಸ್ ಆಗಿ ಯೂಸ್ ಮಾಡ್ಕೋತೀವಿ. ಯಾವ್ಯಾವ ಅಂದ್ರೆ ಅಲ್ಫಾ, ಈ ಸಿಂಬಾಲಿಗೆ ಅಲ್ಫಾ ಅಂತಾರೆ. ಇದು ಹೇಗೆ ಬರೀತಾರೆ ಅಂದ್ರೆ ಹೀಗೆ ಬರುದು, ಹೀಗೆ ಇದೇನು ಅಲ್ಫಾ. ಇದು ಬಿ ಬರೀತಾರೆ, ಕೆಳಗಡೆ ಸ್ವಲ್ಪ ಇಲ್ಲಿ ಲೈನ್ ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಬೀಟಾ, ಇದು ಗ್ಯಾಮಾ, ಇದು ಹೀಗೆ ಬರೀತಾರೆ, ಹೀಗೆ ಇದೇನು ಗ್ಯಾಮಾ. ಇದು ಥೀಟಾ, ಇದು ಆಂಗಲ್ ನ ರಿಪ್ರೆಸೆಂಟ್ ಮಾಡೋದಿಕ್ಕೆ ತಗೋತೀವಿ ನಾವು. ಇವು ಕೆಲವೊಂದ್ ಕಡೆ ಆಂಗಲ್ಸ್ ಆಗಿನೂ ತಗೋತಾರೆ, ಕೆಲವೊಂದ್ ಕಡೆ ಕಾನ್ಸ್ಟೆಂಟ್ ಆಗಿನೂ ತಗೋತಾರೆ. ಇವು ಮ್ಯಾಲಿನ ವ್ಯಾಲ್ಯೂ ಇವೇನ್ ಮಾಡ್ತಾರೆ, ಇದನ್ನ ನಾವು ಆಂಗಲ್ ಆಗಿ ತಗೋತೀವಿ, ಇದನ್ನು ಕಾನ್ಸ್ಟೆಂಟ್ ಆಗಿ ತಗೋತೀವಿ. ಇದು ಕೆಲವೊಂದು ಸಿಂಬಾಲ್ಸ್ ಗಳಲ್ಲಿ ತಗೋತೀವಿ, ಸಿಂಬಾಲ್ಸ್ ನ ರಿಪ್ರೆಸೆಂಟ್ ಮಾಡುವಾಗ ತಗೋತೀವಿ. ಇದು ಕೂಡ ಸೇಮ್. ಇವು ಯೂನಿಟ್ಸ್ ಅಲ್ಲಿ ತಗೋತೀವಿ. ಈ ವ್ಯಾಲ್ಯೂನ ನಾವು ಮ್ಯೂ ಅಂತ ಯೂನಿಟ್ ಅಲ್ಲಿ ಸಿಂಬಾಲ್ಸ್ ನ ಫಾರ್ಮುಲಾಸ್ ನ ರಿಪ್ರೆಸೆಂಟ್ ಮಾಡೋದಿಕ್ಕೆ ಕೆಲವೊಂದ್ ಕಡೆ ನಾವು ಬಳಸ್ಕೊಂಡಿವಿ. ಇವೆಲ್ಲ ಏನು ಗ್ರೀಕ್ ಲೆಟರ್ಸ್. ಅದರಲ್ಲಿ ಇವು ಮೇಲೆ ಇರೋದೆಲ್ಲ ಕೆಲವೊಂದು ಕಾನ್ಸ್ಟೆಂಟ್ ಆಗಿನೂ ತಗೋತಾರೆ, ವೇರಿಯೇಬಲ್ಸ್ ಆಗಿನೂ ತಗೋತಾರೆ. ಯಾವ್ಯಾವ ಕಾನ್ಸ್ಟೆಂಟ್ ಆಗಿ ತಗೋತಾರೆ ಅಂದ್ರೆ ಅಲ್ಫಾನು ಕಾನ್ಸ್ಟೆಂಟ್ ಆಗಿ ತಗೋತಾರೆ, ಬೀಟಾನು ತಗೋತಾರೆ, ಗ್ಯಾಮಾನು ತಗೋತಾರೆ, ಲ್ಯಾಂಡಾನು ತಗೋತಾರೆ, ಮತ್ತೆ ಇದೇನು 5 ಮತ್ತೆ 5 ಇವೆರಡೂನು ಕಾನ್ಸ್ಟೆಂಟ್ ಆಗಿ ತಗೋತಾರೆ. ಇನ್ನೇನ್ ಮಾಡ್ತಾರೆ, ಥೀಟಾ ಇದು ಆಂಗಲ್ ಅಲ್ಲಿ, ಇದು ವೇರಿಯೇಬಲ್ಸ್ ಆಗಿ ತಗೋತಾರೆ. ಇದು ಫಾರ್ಮುಲಾಸ್ ನ ಹೇಳುವಾಗ ಇವೆಲ್ಲ ಏನು ವೇರಿಯೇಬಲ್ಸ್. ಇವೆಲ್ಲ ವೇರಿಯೇಬಲ್ಸ್ ಅಲ್ಲಿ